ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದೆ ನಾನು ಒಂದು ವ್ಲಾಗ್ ಮಾಡಿದೆ, ತುಂಬಾ ಜನ ಇಷ್ಟಪಟ್ಟಿದ್ರಿ. ಅಂದ್ರೆ ನಮ್ಮ ಅತ್ತೆ ಜೊತೆ ವ್ಲಾಗ್ ಮಾಡಿದೆ, ತುಂಬಾ ಜನ ಲೈಕ್ ಆಯ್ತು, ಕಾಮೆಂಟ್ಸ್ ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ರ. ತುಂಬಾ ಖುಷಿ ಆಯ್ತು ನನಗೆ. ಸೊ ಅದಕ್ಕಂತ ಹೇಳ್ಬಿಟ್ಟು ಆ ವ್ಲಾಗ್ನ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಅಂದ್ರೆ ಅದರಲ್ಲಿ ನಾನು ಹೇಳಿದ್ದೆ ಕೆಲವೊಂದು ಟಿಪ್ಸ್ಗಳನ್ನ, ಅಂದ್ರೆ ಅವ್ರ ಕಾಲದಲ್ಲಿದ್ದಾಗ ಅವ್ರು ಏನೆಲ್ಲ ಅಡುಗೆ ಮಾಡ್ತಾ ಇದ್ರು ಅಥವಾ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಅದೆಲ್ಲದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಇವತ್ತು ನಾನು ಈ ವ್ಲಾಗ್ನ ಮಾಡೋಣ ಅನ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಬೇಕು ಅಂತ. ಫ್ರೆಂಡ್ಸ್, ನೀವು ಈ ವ್ಲಾಗ್ನ ನೋಡ್ತಾ ಇದ್ರೆ ದಯವಿಟ್ಟು ಪೂರ್ತಿಯಾಗಿ ಈ ವ್ಲಾಗ್ನ ನೋಡಿ. ಇದರಲ್ಲಿ ನಿಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತ ಕೆಲವೊಂದು ವಿಷಯದ ಬಗ್ಗೆ ನಾನು ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಅದು ತುಂಬಾ ಅಂದ್ರೆ ನಿಮ್ಗೆ ಈ ವ್ಲಾಗ್ನ ನೋಡ್ತಾ ಇರೋರು ಟೈಮ್ ವೇಸ್ಟ್ ಆಗದೇ ಇಲ್ಲ. ನಿಮ್ಗೆ ಗೊತ್ತಾಗತ್ತೆ ಲಾಸ್ಟ್ ನಲ್ಲಿ, ಹೌದಲ್ಲ ಎಷ್ಟೆಲ್ಲ ಇನ್ಫಾರ್ಮೇಶನ್ ನಾವು ಈ ವ್ಲಾಗ್ನ ಮುಖಾಂತರ ತಿಳ್ಕೊಂಡಿದೀವಿ ಅಂತ ನಿಮ್ಗೆ ಗೊತ್ತಾಗತ್ತೆ. ಫ್ರೆಂಡ್ಸ್, ನಮ್ಮ ಅತ್ತೆ ಅವರು ಡಯಾಬಿಟಿಕ್ ಪೇಷಂಟ್. ಸೊ ಅವರಿಗೆ ನಾನು ಯಾವ ರೀತಿಯಾಗಿ ಕೇರ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಯಾವತ್ತೂ ನಾನು ಯಾರನ್ನೂ ನೋಡ್ಕೊಂಡಿಲ್ಲ. ಸೊ ಇವ್ರನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಸೊ ಯಾಕೆ ಅಂದ್ರೆ ಅವ್ರು ಹೆಚ್ಚಾಗಿ ನಾವು ಏನ್ ಮಾಡ್ತೀವಿ, ರೈಸ್ ಜಾಸ್ತಿ ತಿಂತೀವಿ. ಅಂದ್ರೆ ಜಾಸ್ತಿ ರೈಸ್ನೇ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ಬಿಟ್ಟು ಈ ಸಕ್ಕರೆ ಕಾಯಿಲೆ ಎಲ್ಲ ಬರೋದು ಜಾಸ್ತಿ ಆಗತ್ತೆ. ಹಾಗಾಗಿ ನಮ್ಮ ಅತ್ತೆ ಅವರು ಹೇಳಿದ್ದೇನಪ್ಪಾ ಅಂದ್ರೆ, ಅವರ ಹಿಂದಿನ ಕಾಲದಲ್ಲಿ ಅನ್ನನ ಮಾಡ್ಬಿಟ್ಟು ಬಸ್ದು ತಿಂತಾ ಇದ್ರು. ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಕೂಡ ಹಾಗೆ ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ಟೈಮ್ ಇರೋದಿಲ್ಲ ಕಾರಣದಿಂದ ಕುಕ್ಕರ್ ಎಲ್ಲ ಬಂದ್ಬಿಟ್ಟು ನಮ್ಮ ಬ್ಯುಸಿ ಲೈಫ್ ನ ಮಾಡ್ಬಿಟ್ಟು ನಾವು ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋ ರೀತಿಯಾಗಿ ಮಾಡ್ಬಿಟ್ಟಿದೆ. ಆದ್ರೆ ನಾನು ಇದಕ್ಕೇನಾದ್ರೂ ಸೊಲ್ಯೂಷನ್ ಹುಡುಕ್ಬೇಕು ಅನ್ಕೊಂಡಾಗ ನನ್ಗೆ ಸಿಕ್ಕಿದ್ದೇನಪ್ಪಾ ಅಂದ್ರೆ, ಸ್ಟ್ರೈನೋ ಅಂತ ಹೇಳ್ಬಿಟ್ಟು ಈ ಕುಕ್ಕರ್ನ ತಗೊಂಡಿದ್ದೀನಿ ನಾನು. ಸೊ ಈ ಕುಕ್ಕರ್ ತುಂಬಾ ವಂಡರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸೇಮ್ ನೀವು ಅನ್ನನ ಬಸ್ದು ಯಾವ ರೀತಿ ಮಾಡ್ತಿರಲ್ವಾ, ಪಾತ್ರೆಯಲ್ಲಿ ಯಾವ ರೀತಿ ಮಾಡ್ತಿರಲ್ವಾ, ಅದೇ ರೀತಿಯಾಗಿ ಈ ಕುಕ್ಕರ್ ಅಲ್ಲಿ ಕೂಡ ಅನ್ನನ ಬಸ್ದು ಬಿಟ್ಟು ಮಾಡ್ಬೋದು. ಫ್ರೆಂಡ್ಸ್, ಈ ಕುಕ್ಕರ್ ಅಲ್ಲಿ ಅನ್ನ ಮಾಡಿದ್ರೆ ಅನ್ನ ಮಾಡಾದ್ಮೇಲೆ ಗಂಜಿನ ತೆಗಿಬೋದಂತೆ. ತುಂಬಾ ವಂಡರ್ ಅನ್ಸತ್ತಲ್ವಾ? ಕುಕ್ಕರ್ ಇಂದ ಗಂಜಿ ತೆಗೆಯೋದಂದ್ರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರೋದಿಲ್ಲ. ನನ್ಗೆ ಆಶ್ಚರ್ಯ ಅನ್ನಿಸ್ತು. ನೀವು ಜಸ್ಟ್ ಏನಿಲ್ಲ, ಇದ್ರಲ್ಲೇ ಅನ್ನ ಮಾಡ್ಬಿಟ್ಟು ಜಸ್ಟ್ ಒಂದು ಟ್ಯಾಪ್ ಇರುತ್ತೆ, ಅದನ್ನ ಓಪನ್ ಮಾಡ್ಬಿಟ್ರೆ ಆಯ್ತು, ನೀರೆಲ್ಲ ಹೊರಗಡೆ ಬಂದ್ಬಿಡತ್ತೆ. ಈ ಕುಕ್ಕರ್ನ ಯೂಸ್ ಮಾಡ್ಬಿಟ್ಟು ಅನ್ನನ ಯಾವ ರೀತಿಯಾಗಿ ಬಸಿಯೋದು ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಕುಕ್ಕರ್ಗೆ ಸೊ ಈ ರೀತಿಯಾದಂಥ ಈ ಐಟಮ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಈ ಕುಕ್ಕರ್ನ ಹೆಸರು ಬಂದ್ಬಿಟ್ಟು ಸ್ಟ್ರೈನೋ ಅಂತ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದರೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಮುಚ್ಚುಳದಲ್ಲೇ ಸ್ಪೆಷಾಲಿಟಿ ಇರೋದು. ನೀವು ನಾರ್ಮಲ್ ಕುಕ್ಕರ್ ಯಾವ ರೀತಿಯಾಗಿ ಯೂಸ್ ಮಾಡ್ತಿರಲ್ವಾ, ಇದು ಕೂಡ ಅಷ್ಟೇ ಅದೇ ರೀತಿಯಾಗಿ ಯೂಸ್ ಮಾಡೋದು. ಆದರೆ ಇಲ್ಲಿ ಟ್ಯಾಪ್ ಕೊಟ್ಟಿದ್ದಾರಲ್ವಾ, ಅದೊಂದು ಎಕ್ಸ್ಟ್ರಾ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನನ್ನ ಹತ್ರ ಇರೋದು ಸ್ಟೀಲ್ ಕುಕ್ಕರ್, ನೋಡಿದ್ರಲ್ವಾ ಈ ರೀತಿಯಾಗಿರುತ್ತೆ. ಇದ್ರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ನೋಡಿದ ತಕ್ಷಣವೇ ಇಷ್ಟ ಆಯಿತು. ತುಂಬ ವೆಯ್ಟ್ ಆಗಿದೆ, ತುಂಬ ಲೈಕ್ ಆಯ್ತು ನನಗೆ. ಫ್ರೆಂಡ್ಸ್, ಈ ರೀತಿ ಗಂಜಿ ತೆಗೆದ ಅನ್ನವನ್ನು ತಿನ್ನುವುದರಿಂದ ಡಯಾಬಿಟಿಸ್, ಗ್ಯಾಸ್ಟ್ರಿಕ್, ಒಬೆಸಿಟಿ, ಪ್ರೀ ಏಜಿಂಗ್ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ನಾನು ಈ ಕುಕ್ಕರ್ನಲ್ಲಿ ಆಲ್ರೆಡಿ 1-2 ಸಲ ಮಾಡಿದ್ದೀನಿ ರೈಸು, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಸೇಮ್ ಅನ್ನನ ಯಾವ ರೀತಿ ಬಸ್ದು ಮಾಡ್ತಿರಲ್ವ ಅದೇ ರೀತಿಯಾಗಿರುತ್ತೆ. ಟೇಸ್ಟು ಉದ್ರುದ್ರಾಗಿರುತ್ತೆ. ನನಗೆ ಭಯ ಆಗಿತ್ತು, ಏನಪ್ಪ ಇದರಲ್ಲಿ ರೈಸ್ ಅಂಟ್ಬಿಡತ್ತಾ, ಕೆಳಗೆ ಸೀದೋಗ್ಬಿಡತ್ತಾ ಅಂತ. ಸೊ ಆ ರೀತಿ ಏನೂ ಆಗಿಲ್ಲ ಫ್ರೆಂಡ್ಸ್. ಈಗ ಅಕ್ಕಿನ 1-2 ಸಲ ನೀಟಾಗಿ ವಾಶ್ ಮಾಡ್ಕೊಂಡಾಗಿದೆ ಅಲ್ವಾ. ಫ್ರೆಂಡ್ಸ್, ನಾನು ಮೊದಲಿಗೆ ಈ ಗ್ಲಾಸ್ನಿಂದ 1 ಗ್ಲಾಸ್ನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ ಅಲ್ವಾ. 1 ಗ್ಲಾಸ್ ಅಕ್ಕಿಗೆ ನಾವು ನಾರ್ಮಲ್ ಕುಕ್ಕರಲ್ಲಿ 2 ಗ್ಲಾಸ್ನಷ್ಟು ನೀರು ಹಾಕ್ತೀವಿ. ಆದರೆ ಈ ಕುಕ್ಕರ್ನಲ್ಲಿ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ನಷ್ಟು ನೀರನ್ನ ಹಾಕಬೇಕು. ನೆನಪಿರಲಿ ಫ್ರೆಂಡ್ಸ್, ನೀವು ಯಾವ ಗ್ಲಾಸ್ನಿಂದ ಅಕ್ಕಿನ ತೊಗೊಂಡಿರ್ತೀರಲ್ವ ಆ ಗ್ಲಾಸ್ನಿಂದ 3 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೋಬೇಕು. ನೀವು ಬೇಕಿದ್ರೆ ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೋಬೋದು. ಎಣ್ಣೆ ಹಾಕೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು, ಹಾಗೆ ರೈಸ್ ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ಕೆಳಗಿನ ಪಾರ್ಟ್ ಅಂತೂ ನಾರ್ಮಲ್ ಆಗಿ ಎಲ್ಲ ಕುಕ್ಕರ್ ಇರೋ ರೀತಿಯಾಗೇ ಇರುತ್ತೆ. ಈಗ ಮುಚ್ಚುಳ ನೋಡಿ ಈ ರೀತಿಯಾಗಿರುತ್ತೆ. ಸೊ ಫಸ್ಟ್ ನಾವು ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ. ಇದ್ರ ಜೊತೆಗೆ ಯಾವಾಗಲೇ ಫ್ರೆಂಡ್ಸ್ ಒಂದು ಜಾಲರಿ ಟೈಪ್ ಒಂದು ಕೊಟ್ಟಿದ್ರಲ್ವ, ಸೊ ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ 2 ಡಾಟ್ಗಳು, ಅದನ್ನು ಇದ್ರ ಮಧ್ಯದಲ್ಲಿ ಫಿಕ್ಸ್ ಮಾಡಬೇಕು ನೋಡಿ. ಇದ್ರ ಮುಚ್ಚುಳ ಮುಚ್ಚಿದ್ಮೇಲೆ ಫುಲ್ ಟೈಟಾಗಿ ಕುತ್ಕೊಳ್ಳುತ್ತೆ ಈ ರೀತಿಯಾಗಿ, ನೋಡಿದ್ರಲ್ವಾ. ಆನಂತರ ಇದಕ್ಕೆ ಒಂದು ಸಣ್ಣ ಸ್ಟೀಲ್ ಪೈಪ್ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಇವಾಗ ಈ ಸ್ಟೀಲ್ ಪೈಪ್ಗೆ ನೋಡಿ 2 ಕಡೆ ಸೇಮ್ ಇಲ್ಲ. ಒಂದು ಕಡೆ ಹೈಟ್ ಸ್ವಲ್ಪ ಕಡಿಮೆ ಇದೆ, ಇನ್ನೊಂದು ಕಡೆ ಜಾಸ್ತಿ ಇದೆ. ಈ ಪೈಪ್ನ ಲೆಂತ್ ಜಾಸ್ತಿ ಇರೋ ಕಡೆ ಇದಕ್ಕೆ ಫಿಕ್ಸ್ ಮಾಡಬೇಕು.
ನೋಡಿ ಈ ರೀತಿ ಟಿಕ್ ಅಂತ ಸೌಂಡ್ ಬಂತಲ್ವಾ, ಇದು ಪರ್ಫೆಕ್ಟ್ ಆಗಿ ಕುತ್ಕೊಂಡಿದೆ ಅಂತ ಅರ್ಥ. ಅದೇ ರೀತಿಯಾಗಿ ಕುಕ್ಕರ್ ಮುಚ್ಚುಳಗೆ ಕೂಡ ಈ ಪೈಪ್ನ ಫಿಕ್ಸ್ ಮಾಡಬೇಕು. ಇದು ಕೂಡ ಟಿಕ್ ಅಂತ ಸೌಂಡ್ ಬರುತ್ತೆ. ಈ ರೀತಿ ಸ್ವಲ್ಪ ಅಲ್ಲಾಡ್ತಾ ಇರತ್ತೆ, ಅದಷ್ಟೇ, ಹಾಗೆ ಬಿಡಿ. ಈಗ ಕುಕ್ಕರ್ ಮುಚ್ಚುಳನ ಮುಚ್ಚಿಡಬೇಕು. ಕುಕ್ಕರ್ ಮುಚ್ಚುಳನ ಇದಕ್ಕೆ ಮುಚ್ಚಿಡಿ ಈ ರೀತಿಯಾಗಿ. ಫ್ರೆಂಡ್ಸ್, ನಿಮಗೆ ನಾರ್ಮಲ್ ಕುಕ್ಕರ್ಗೆ ಕುಕ್ಕರ್ ವಿಷಲ್ ಯಾವ ರೀತಿ ಇರುತ್ತೆ, ಇದಕ್ಕೂ ಕೂಡ ಅಷ್ಟೇ ಅದೇ ರೀತಿಯಾಗೇ ಇರುತ್ತೆ. ನೋಡಿ, ಸೇಮ್ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಲ್ವ ಇದಕ್ಕೂ ಕೂಡ ಹಾಗೆ ಯೂಸ್ ಮಾಡೋದು. ಹಾಗೆ ಇಲ್ಲಿ ಓಪನ್ ಅಂತ ಕೊಟ್ಟಿರ್ತಾರಲ್ವ, ಸೊ ಇದನ್ನು ತೆಗಿಬಾರ್ದು ಇವಾಗಲೇ. ಸೊ ಇದನ್ನು ಟೈಟಾಗಿ ಮುಚ್ಚಿಡಿ. ನೋಡಿ, ಈ ರೀತಿ ತಿರ್ಗಿಸಿದ್ರೆ ಬರುತ್ತೆ, ಆದರೆ ನೀವು ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಗ್ಯಾಸ್ ಮೇಲೆ ಇಟ್ಟ ತಕ್ಷಣ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಟೈಟಾಗಿ ಮುಚ್ಚಿದೀವ ಇಲ್ಲ ಒಂದ್ಸಲ ನೋಡ್ಕೊಳ್ಳಿ. ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಡಿ. ನೀವು ಹೈ ಫ್ಲೇಮ್ನಲ್ಲಿ ಬೇಕಿದ್ರು ಕುಕ್ ಮಾಡ್ಬೋದು ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಬೇಕಿದ್ರು ಕುಕ್ ಮಾಡ್ಬೋದು. ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀವಲ್ವಾ, ಸ್ವಲ್ಪ ಕುಕ್ಕರಿಂದ ಹಬೆ ಬಂದಾದ್ಮೇಲೆ ನೀವು ಕುಕ್ಕರ್ ವಿಷಲ್ನ ಹಾಕಬೇಕು. ಇದು ಸೇಫ್. ಈಗ ನಾನು ಹೈ ಫ್ಲೇಮ್ನಲ್ಲೇ 3 ವಿಷಲ್ನ ಕೂಗಿಸ್ತೀನಿ. ಈಗ ನಾನು 3 ವಿಷಲ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ತುಂಬ ಹಳೆ ರೈಸ್ ಆಗಿರೋದ್ರಿಂದ ನನಗೆ 3 ವಿಷಲ್ನಲ್ಲಿ ರೈಸ್ ಆಯಿತು. ಕೆಲವೊಂದು ರೈಸು ಬೇಗನೆ ಆಗುತ್ತೆ, ಅಂದರೆ ಸ್ವಲ್ಪ ಹೊಸ ರೈಸ್ ಆಯಿತು ಅಂದರೆ 2 ವಿಷಲ್ ಹಾಕಿದ್ರೂ ಸಾಕಾಗತ್ತೆ. ಸೊ ಅದು ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 3 ವಿಷಲ್ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 3 ನಿಮಿಷ ಹಾಗೆ ಬಿಡಬೇಕು. 3 ನಿಮಿಷ ಆದಮೇಲೆ ಈ ರೀತಿ ಒಂದು ಸ್ಟೀಲ್ನ ಪಾತ್ರೆ ಏನಾದರೂ ಇಟ್ಕೊಂಡ್ಬಿಟ್ಟು 3 ನಿಮಿಷ ಆದಮೇಲೆ ನಿಧಾನಕ್ಕೆ ಟ್ಯಾಪ್ನ ಓಪನ್ ಮಾಡಬೇಕು. ನೋಡಿದ್ರಲ್ವಾ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಮಾಡಿ. ಒಂದು ಹನಿನೂ ಇಲ್ಲದೆ ನೀಟಾಗಿ ನೀರೆಲ್ಲ ಬಂದುಬಿಡತ್ತೆ. ನೀವು ಈ ಗಂಜಿ ತೆಗೆದ ತಕ್ಷಣವೇ ಸ್ಟೀಮ್ ಎಲ್ಲ ಹೋಗಿಬಿಟ್ಟಿರುತ್ತೆ. ಹಾಗಾಗಿ ನೀವು ತಕ್ಷಣಕ್ಕೆ ಮುಚ್ಚುಳನ ತೆಗೆದುಬಿಟ್ಟು ಸರ್ವ್ ಮಾಡ್ಬೋದು. ಕಂಪ್ಲೀಟಾಗಿ ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದೆ ನೋಡಿ. ಇವಾಗ ನಿಧಾನಕ್ಕೆ ಮುಚ್ಚುಳನ ಓಪನ್ ಮಾಡಿ. ನೋಡಿ ರೈಸ್ ಯಾವ ರೀತಿಯಾಗಿ ಆಗಿದೆ ಅಂತ. ನಾನೀಗ ಒಂದು ಪ್ಲೇಟ್ನಲ್ಲಿ ತೆಗಿತೀನಿ. ನೋಡಿ ಎಷ್ಟು ಉದ್ರುದ್ರಾಗ ಆಗಿದೆ ಅಂತ. ಹಾಗೆ ರೈಸ್ ಇದ್ರ ತಳ ಅಂಟೋದು, ಸೀದೋಗೋದು ಆ ರೀತಿ ಏನೂ ಆಗೋದಿಲ್ಲ. ನೋಡಿ ಎಷ್ಟು ನೀಟಾಗಿದೆ ಅಂತ. ನೀವು ಅನ್ಕೋಬೋದು, ಮೇಡಮ್ ಬರೀ ರೈಸ್ಗೊಂದೇನಾ ಈ ಕುಕ್ಕರ್ ತೊಗೋಬೇಕು ಅಂತ. ಫ್ರೆಂಡ್ಸ್, ಆ ರೀತಿ ಏನೂ ಇಲ್ಲ. ಇದರಲ್ಲಿ ರೈಸ್ ಒಂದೇ ಅಲ್ಲ, ನೀವು ರೆಗ್ಯುಲರಾಗಿ ಕರೀಸ್, ಸಾಂಬಾರು ಏನು ಬೇಕಿದ್ರೂ ಮಾಡ್ಕೋಬೋದು. ನಾರ್ಮಲ್ ಕುಕ್ಕರ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಾಗಿ. ಆದರೆ ಮಧ್ಯದಲ್ಲಿ ನಾನು ಒಂದು ಸ್ಟೀಲ್ ಪೈಪ್ ಮತ್ತು ಒಂದು ಜಾಲರಿ ಟೈಪ್ ಇರೋದನ್ನು ಫಿಕ್ಸ್ ಮಾಡಿದ್ನಲ್ವ, ಅದು ಒಂದು ತೆಗೆದುಬಿಟ್ರೆ ಆಯಿತು. ಸೊ ಇದು ನಾರ್ಮಲ್ ಕುಕ್ಕರ್ ಥರ ಯೂಸ್ ಮಾಡ್ಕೋಬೋದು ನೋಡಿ. ಹಾಗೆ ಫ್ರೆಂಡ್ಸ್, ನಾನು ಇಂಡಕ್ಷನ್ಗೆ ಒಂದು ಸ್ಟೀಲ್ ಕುಕ್ಕರ್ನ ತೊಗೋಬೇಕು ಅನ್ಕೋತಾ ಇದ್ದೆ. ಬಟ್ ಇದು 2 in 1 ಆಗಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ನೋಡಿ, ನಾನು ಇಂಡಕ್ಷನ್ ಜಾಸ್ತಿ ಯೂಸ್ ಮಾಡ್ತೀನಲ್ವ, ಸೊ ಇದು ಇಂಡಕ್ಷನ್ಗೂ ಕೂಡ ಯೂಸ್ ಮಾಡ್ಬೋದು, ಸ್ಟೀಲ್ ಕುಕ್ಕರ್ ಅಲ್ವಾ. ಸೊ ನನಗೆ ತುಂಬ ಅಂದರೆ ತುಂಬ ಲೈಕ್ ಆಯ್ತಿದ್ದು. ಫ್ರೆಂಡ್ಸ್, ನೀವು ಕೂಡ ಈ ಸ್ಟ್ರೈನೋ ಪೇಟೆಂಟ್ ಪೆಂಡಿಂಗ್ ಪ್ರೆಷರ್ ಕುಕ್ಕರ್ನ ಬೈ ಮಾಡಬೇಕು ಅಂದ್ಕೊಂಡ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ವ, ಈ ನಂಬರ್ ಮುಖಾಂತರ ನೀವು ಕಾಲ್ ಮಾಡಿ ತಗೋಬೋದು. ಫ್ರೆಂಡ್ಸ್, ನಿಮಗೆ ಈ ಕುಕ್ಕರ್ನಲ್ಲೇ 3 ಲೀಟರ್ಸ್ 5.5 ಲೀಟರ್ಸ್ ಕೂಡ ಸಿಗುತ್ತೆ. ನೀವು ಬೇಕಿದ್ರೆ ನೀವು ಅದನ್ನು ಕೂಡ ತಗೋಬಹುದು. ಫ್ರೆಂಡ್ಸ್, ಈ ರೀತಿ ಒಂದು ಕುಕ್ಕರ್ನ ತಂದಿಟ್ಕೊಂಡ್ಬಿಟ್ರೆ ನಮ್ಮ ಹೆಲ್ತ್ನ ಒಂದು ತಕ್ಕ ಮಟ್ಟಿಗೆ ನಾವು ಕೇರ್ ಮಾಡಿದವ್ರು ಆಗ್ತೀವಿ ಅಂತ ನನ್ನ ಒಪಿನಿಯನ್. ಸೊ ನಿಮಗೂ ಕೂಡ ಇಷ್ಟ ಆಗಿದ್ರೆ ಬೈ ಮಾಡಬೇಕು ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ, ಆ ನಂಬರ್ಗೆ ಹಿಂದೆ ಕಾಲ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನಾನು ಕೆಲವೊಂದು ಬ್ಯೂಟಿ ಟಿಪ್ಸ್ನ ಹೇಳ್ತೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಕೆಲವೊಂದು ಹೋಮ್ ರೆಮಿಡೀಸ್ನ ಮಾಡಿದ್ನಲ್ವಾ, ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಮಾಡಿರೋದು. ಯಾಕೆಂದರೆ 70 ವರ್ಷಗಳ ಹಿಂದೆನೂ ಕೂಡ ಇವರು ಇದನ್ನೇ ಪಾಟಿಸ್ತಾ ಇದ್ರಂತೆ. ಸೊ ನೀವು ನೋಡ್ಬೋದು ನನ್ನ ವಿಡಿಯೋಸ್ಗಳಲ್ಲಿ ಕೂಡ ನಾನು ಅದೇ ರೀತಿಯಾಗಿ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇವ್ರು ಕೂಡ ಅಷ್ಟೇ. ಇವರು ಹೇಗೆ ಮಾಡ್ತಾ ಇದ್ರು ಅಂದರೆ, ಸೊ ನಮ್ಮ ಅತ್ತೆಗೆ ಅಷ್ಟು ಪ್ರೊನೌನ್ಸೇಷನ್ ಬರಲ್ಲ ಹೇಳಕ್ಕೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವರು ಕಡಲೆ ಹಿಟ್ಟು ಮತ್ತೆ ಶ್ರೀಗಂಧ, ಅರಿಶಿನ ಇವು 3 ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಕೊಂಡು ಡೈಲಿ ಫೇಸ್ ವಾಶ್ನ ಮಾಡ್ಕೋತಿದ್ರಂತೆ. ಸೊ ಇವರು ಡೈಲಿ ಯೂಸ್ ಮಾಡ್ತಿದ್ರಂತೆ, ಏನು ಆಗ್ತಿರ್ಲಿಲ್ಲ ಅಂತೆ. ಇನ್ನು ಬೇಸಿಗೆ ಏನಾದರೂ ಬಂತು ಅಂದರೆ ಇವರು ಶ್ರೀಗಂಧನ ತೆಗೆದ್ಬಿಟ್ಟು ಫುಲ್ ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ತಾ ಇದ್ರಂತೆ. ಅವಾಗ ಶ್ರೀಗಂಧ ಅಂತೂ ಸುಲಭವಾಗೇ ಸಿಗ್ತಾ ಇತ್ತು, ಅಂದರೆ ಜಾಸ್ತಿ ಸಿಗ್ತಾ. ಸೊ ಅವ್ರಿಗೆ ಆ ರೀತಿ ಆಗಿರ್ಲಿಲ್ಲ, ತುಂಬಾ ಕಡಿಮೆ ರೇಟ್ಗೆ ಸಿಗ್ತಾ ಇರೋದ್ರಿಂದ ರೆಗ್ಯುಲರ್ ಆಗಿ ಅದನ್ನೇ ಯೂಸ್ ಮಾಡ್ತಾ ಇದ್ರು ಅಂತೆ ಬ್ಯೂಟಿ ಟಿಪ್ ಆಗಿ. ಫ್ರೆಂಡ್ಸ್, ಆವಾಗಿನ ಕಾಲದಲ್ಲಿ ಅವರು ಹೋಮ್ ರೆಮಿಡೀಸ್ ಜೊತೆಗೆ ಕೆಲವೊಂದು ಕ್ರೀಮ್ಗಳನ್ನ ಮಾರ್ಕೆಟ್ ಇಂದ ತಂದು ಕೂಡ ಯೂಸ್ ಮಾಡ್ತಾ ಇದ್ರಂತೆ. ಸೊ ಆ ಕ್ರೀಮ್ ಹೆಸರು ಏನಂತ ನಮ್ಮ ಅತ್ತೆ ಬಾಯಲ್ಲೇ ಕೇಳೋಣ, ಸ್ವಲ್ಪ ಫನ್ನಿ ಆಗಿರತ್ತೆ. మీరు అప్పట్లో వాడుతుంటారు కదా క్రీమ్, ఆ పేరేమి దాని పేరు? జేన్మలం.
ಎಂದೇ ಬೇವಿನ ಮಲಮ್ ಅಂತೆ. ಅದು ಬ್ರೈನ್ ಮಲಮ್ ಅಲ್ಲ, ಬೇವಿನ ಮಲಮ್ ಅದು. ಸೊ ಬೇವಿನ ಸೊಪ್ಪಿಂದ ಮಾಡಿರ್ತಾರಂತೆ. ಅದನ್ನ ಪಿಂಪಲ್ಸ್ಗೆ, ಈ ಗಾಯಗಳಿಗೆಲ್ಲ ಅಪ್ಲೈ ಮಾಡಿದ್ರೆ ಹೀಲ್ ಆಗತ್ತಂತೆ. ಸೊ ಅದನ್ನ ಯೂಸ್ ಮಾಡ್ತಿದ್ರಂತೆ. ಅದ್ರ ರೇಟ್ ಎಷ್ಟು ಕೇಳೋಣ. ರೇಟ್ ಎಂತದಂದೆ? ₹2. ₹2 ಅಂತೆ. ಅವಾಗಿನ ಇವರು ಬ್ಯೂಟಿ ಟಿಪ್ ಬಂದ್ಬಿಟ್ಟು ₹2. ಸೊ ಇವಾಗ ನಾವು ₹2,000 ಕೊಡ್ತಾ ಇದೀವಿ ಒಂದೊಂದು ಕ್ರೀಮಿಗೆ. ಎಷ್ಟೊಂದು ಡಿಫ್ರೆನ್ಸ್ ನೋಡಿ. ಹಾಗೆ ಫ್ರೆಂಡ್ಸ್, ಅದ್ರ ಜೊತೆಗೆ ಇನ್ನೊಂದು ಕ್ರೀಮ್ ಇದೆ. ಇದರ ಹೆಸರು ಬೋರೋಲೈನ್ ಅಂತ. ಸೊ ಇದನ್ನ ಕೂಡ ಯೂಸ್ ಮಾಡ್ತಾ ಇದ್ರು. ಇದು 80 years ಹಿಂದೆಯಿಂದ ಇದೆ ಈ ಕ್ರೀಮ್. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಇದನ್ನ ಲಿಪ್ಸಿಗೆ, ಕೈಗೆ, ಅಂದ್ರೆ ಮತ್ತೆ ಕಟ್ ಆಗಿರತ್ತಲ್ಲ, ಕೈ ಕಾಲು ಏನಾದ್ರು ಕಟ್ ಆಗಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸ್ಟಿಚ್ ಮಾರ್ಕ್ಸ್ಗೆ ಯೂಸ್ ಮಾಡ್ತಾರೆ. ಇದೆಲ್ಲ ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನು ಡಿಟೈಲ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದನ್ನ ಕೂಡ ಮಿಸ್ ಮಾಡದೆ ನೀವು ನೋಡ್ಬೇಕು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಫ್ರೆಂಡ್ಸ್, ಲೈಕಾ ವಿಡಿಯೋಸ್ ಯಾಕೆ ಮಾಡಕ್ಕಾಗ್ತಾ ಇಲ್ಲ, ಇದು ಒಂದು ರೀಸನ್ ನೋಡಿ. 1 ನಿಮಿಷ ಕುತ್ಕೊಳೋದಿಲ್ಲ. ಇವಾಗ ಏನಂದ್ರೆ ಸೋಫಾ ಬೇಕಂತ, ಕೆಳಗಂತೂ ಕೂರಕ್ಕಾಗಲ್ಲ, ಮೇಲೆ. ಸೊ ನಾನು ಕುತ್ಕೊಂಡಿದ್ದೀನಿ, ಎದ್ದೋಗ್ಬೇಕೀಗ. ಸೊ ನಾನು ಎದ್ದೋಗೋವರೆಗೂ ಹಿಂಗೆ ಫುಲ್ ಟಾರ್ಚರ್ ಕೊಡೋದು. ನಾನು ಕುತ್ಕೊಂಡಿದ್ದು ಇಷ್ಟನೇ ಇಲ್ಲ ಇದಕ್ಕೆ. ನೋಡಿ ಹೆಂಗೆ ಕಚ್ಚಕ್ ಬರುತ್ತೆ, ಓದುತ್ತೆ ನೋಡಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ತಲಾಟೆ ಆಗಿದೆ ಅಂದ್ರೆ ಕ್ಯಾಮ್ರಾ ಮುಂದೆ 1 ನಿಮಿಷ ಕೂಡ ಕುತ್ಕೊಳಂಗ ಆಗಿಲ್ಲ. ಹೆಂಗ್ ನಾನು ವಿಡಿಯೋ ಮಾಡೋದು ಹೇಳಿ ನೀವೇ. ಫ್ರೆಂಡ್ಸ್, ಲೈಕಾ ಆ ಕಡೆ ಈ ಕಡೆ ಅಲ್ಲಾಡದೆ ಕೂರ್ಬೇಕು ಅಂದರೆ, ಸೊ ಈ ರೀತಿ ಕೂರಿಸಿದ್ರೆ ಮಾತ್ರ ಅದೇನು ಮಾಡೋದಿಲ್ಲ, ಸುಮ್ಮನೆ ಇರ್ತಾಳೆ. ನೋಡಿ, ಇವಾಗ ನಾನು ಏನು ಹೇಳಿದ್ರು ಏನು ಮಾಡಿದ್ರು ಕೂಡ ಸುಮ್ಮನೆ ಇರತ್ತೆ. ಫ್ರೆಂಡ್ಸ್, ಮೊನ್ನೆ ನಾನು ಲೈಕಾಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದೆ. ಅವಾಗ ಅದು ಗಾಳಿನ ನೋಡಿಬಿಟ್ಟು ಗಾಳಿನ ಹಿಡಿಯೋಕೆ ಹೋಗ್ತಾ ಇತ್ತು. ಸೊ ಅದು ನನಗೆ ಸ್ವಲ್ಪ ಫನ್ನಿ ಅನ್ನಿಸ್ತು. ಅದನ್ನೇ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಲೈಕಾ ನೋಡಿ ಫ್ರೆಂಡ್ಸ್, ಈಗ ಲೈಕಾ ಹೇಗೆ ಮಾಡ್ತಾಳೆ ಅಂತ. ಎದೆ ಲೇಕ ಎದ ಈಡ ಎದ ಈಡ ಈಡ ಅದು ಫ್ರೆಂಡ್ಸ್, ನಾನು ಇವಾಗ ಹೇಳೋವಂಥದ್ದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಷಯ. ಸೊ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಅಂದರೆ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದು ಕಂಟೆಂಟ್ ಇಲ್ಲವೋ ಅಂಥ ಕಂಟೆಂಟನ್ನ, ಅಂದರೆ ಕನ್ನಡ ಕಂಟೆಂಟನ್ನು ನಾನು ಹುಡುಕಿ ಏನಾದರೂ ಮಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಅಂದರೆ ಇದುವರೆಗೂ ಯಾರೂ ಮಾಡಿರಬಾರ್ದು ಆ ರೀತಿಯಾಗಿ, ನಾನೇ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅಂತೂ ಇಂತೂ ಆ ಆಸೆ ಇವತ್ತು ನನಗೆ ನೆರವೇರ್ತು ಅಂತಲೇ ಹೇಳಬೇಕು. ನಮ್ಮ ಕನ್ನಡದಲ್ಲಿ ಈ ಕೇಕ್ಸ್ ಆ್ಯಂಡ್ ಬೇಕ್ಸ್ ಅನ್ನೋದನ್ನ ಯಾರೂ ಮಾಡಿಲ್ಲ. ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನಲ್ಲೇ ನೋಡ್ಬೋದು ಅನ್ಕೋತೀನಿ. ಯಾಕೆಂದರೆ ನಾನು ಶಾರೋನ್ ಅಡುಗೆಗಳು ಚಾನಲ್ ಸ್ಟಾರ್ಟ್ ಮಾಡಿದಾಗ, ಸೊ ಅದರಲ್ಲಿ ಕೆಲವೊಂದು ಕೇಕ್ ಬೇಕ್ಸ್ ರೆಸಿಪೀಸ್ ಹಾಕಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು, ತುಂಬ ಜನ ಕಾಮೆಂಟ್ಸ್ ಮಾಡಿದ್ರು, ತುಂಬ ಜನ ಟ್ರೈ ಮಾಡಿದ್ರು. ತುಂಬ ಖುಷಿ ಆಯ್ತು. ಯಾಕೆ ಇದನ್ನ ನಾನು ತಗೋಬಾರ್ದು, ಈ ರೀತಿ ಕಂಟೆಂಟನ್ನ ನಾನು ಯಾಕೆ ಕ್ರಿಯೇಟ್ ಮಾಡಬಾರ್ದು ನಮ್ಮ ಕನ್ನಡದಲ್ಲಿ. ನಾವು ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ಕಂಟೆಂಟ್ ತುಂಬಾನೇ ಕಡಿಮೆ ಇದೆ. ಯಾಕೆ ನಾವು ಯಾರು ಮಾಡದೆ ಇರ್ತಕ್ಕಂಥದ್ದನ್ನ ನಾವು ಯಾಕೆ ಮಾಡಬಾರ್ದು ಅನ್ನಿಸ್ತು. ಸೊ ಆ ಐಡಿಯಾದಿಂದ ನಾನು ಒಂದು ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಅದರಲ್ಲಿ ನೀವು ವೆರೈಟಿ ಕೇಕ್ಸ್ಗಳನ್ನ ಕಲಿಬಹುದು, ಬೇಕಿಂಗ್ ಐಟಮ್ಸ್ನ ಕಲಿಬಹುದು. ಸಿಕ್ಕಾಪಟ್ಟೆ ಈಸಿ ಆಗಿರುತ್ತೆ. ಒಂದು ವೇಳೆ ನೀವು ಮನೇಲಿ ಓವೆನ್ ಇಟ್ಕೊಂಡ್ಬಿಟ್ಟು ಅದನ್ನ ಯೂಸ್ ಮಾಡಕ್ ಬರಲಿಲ್ಲ, ಹಾಗೆ ಇಟ್ಟಿದ್ದೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇನ್ಮೇಲಿಂದ ಮತ್ತೆ ಓವೆನ್ ಓಪನ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ನೀವು ಓವೆನ್ ಇಲ್ಲ ಅಂತಾನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಕುಕ್ಕರಲ್ಲಿ ಕೂಡ ನಾನು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರಲ್ಲಿ ಯಾವ ರೀತಿಯಾಗಿ ಮಾಡಬೇಕೋ ಅದು ಕೂಡ ತಿಳಿಸ್ತೀನಿ. ಸಿಕ್ಕಾಪಟ್ಟೆ ಈಸಿ ಫ್ರೆಂಡ್ಸ್ ಕೇಕ್ಗಳೆಲ್ಲ ಮಾಡೋದು. ಯಾಕೆ ನಾನು ಈ ರೀತಿಯಾಗಿ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡಬಾರ್ದು ಅನ್ನಿಸ್ತು. ಸೊ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನಿಮಗೋಸ್ಕರನೇ, ನಿಮ್ಮೆಲ್ಲರ ಸಪೋರ್ಟ್ಗೋಸ್ಕರನೇ. ಸೊ ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ಎಂಕರೇಜ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಈ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಗೂ ನಿಮ್ಮ ಸಹಕಾರ ಬೇಕು ನನಗೆ. ದಯವಿಟ್ಟು ಈ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಹಾಕಿದ ತಕ್ಷಣ ನಿಮಗೆ ರೆಸಿಪೀಸ್ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಒಳ್ಳೆ ಸ್ವೀಟ್ಸ್ ರೆಸಿಪೀಸ್ ಎಲ್ಲ.
ಫ್ರೆಂಡ್ಸ್, ನೀವು ಆ ಚಾನಲ್ನ ನೋಡಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೇಕ್ಸ್ ಆ್ಯಂಡ್ ಬೇಕ್ಸ್ ಇಂದು ಚಾನಲ್ನ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿಂದ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಥವಾ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗತ್ತೆ. ಆಲ್ರೆಡಿ ನಾನು ರೆಸಿಪೀಸ್ಗಳನ್ನ ಹಾಕಿದ್ದೀನಿ. ತುಂಬ ಈಸಿ ಆಗಿದೆ. ಟ್ರೈ ಮಾಡಿರೋರಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಇನ್ನೂ ಖುಷಿ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಸೊ ಮತ್ತೆ ಹೊಸ ಹೊಸ ವಿಷಯಗಳ ಬಗ್ಗೆ ಮತ್ತೆ ತಿಳಿಸ್ಕೊಡ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.